ಮತ್ತೆ ಕೋಲಾರದತ್ತ ನೆಟ್ಟಿದೆಯಾ ಸಚಿವ ಕೆಎಚ್ ಮುನಿಯಪ್ಪ ಚಿತ್ತ. ಲೋಕಸಭಾ ಚುನಾವಣೆಯತ್ತ ದೃಷ್ಟಿ ಹರಿಸ್ತಾರ ಕೆಎಚ್ ಮುನಿಯಪ್ಪ. ನೋಡಿ, ಮುನಿಯಪ್ಪನವರು ದಾಖಲೆಯ ಗೆಲುವವರು. ಕೋಲಾರದಲ್ಲಿ ನಿರಂತರವಾಗಿ ಗೆಲ್ತಾ ಬರ್ತಾ ಇದ್ರು. ಬಟ್ 19ರಲ್ಲಿ ಸೋತು 2019. ಈಗ ಸಚಿವರಾಗಿದ್ದಾರೆ, ರಾಜ್ಯ ರಾಜಕಾರಣಕ್ಕೆ ಮರಳಿದ್ದಾರೆ. ಬಟ್ ಈಗ ದೇವನಹಳ್ಳಿ ಕೈ ಕೊಟ್ಟು ಕೋಲಾರಕ್ಕೆ ಹೋಗೋದು ಪಕ್ಕಾ ಆಗ್ತಾ ಇದೆಯಾ ಅನ್ನೋದು. ದೇವನಹಳ್ಳಿ ಬಿಡೋದು ಕಷ್ಟ, ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ತಿದ್ದಾರೆ. ನೋಡಿ, ಆ ಕಡೆ ಅಡ್ಡಗೋಡ ಮೇಲೆ ದೀಪ. ಪರೋಕ್ಷವಾಗಿ ದೇವನಹಳ್ಳಿ ಬಿಡುವಂತಹ ಸುಳಿವು ನೀಡಿದ್ರ ಕೆಎಚ್ ಮುನಿಯಪ್ಪ. ಕೋಲಾರದಲ್ಲಿ 6 ಬಾರಿ ಗೆದ್ದು 2019 ಚುನಾವಣೆಯಲ್ಲಿ ಸೋತಿದ್ರು. ನೋಡಿ, ನಿರಂತರವಾಗಿ 6 ಬಾರಿ ಗೆದ್ದಿದ್ದಾರೆ. ರಾಜಕೀಯ ಜೀವನ ಮುಗಿತು ಎನ್ನುವಷ್ಟರಲ್ಲಿ ದೇವನಹಳ್ಳಿಯಲ್ಲಿ ಗೆಲುವನ್ನು ಕಂಡರು. ಮತ್ತೆ ರಾಜಕೀಯ ಜೀವನವನ್ನು ಮರುಜನ್ಮ ಕೊಟ್ಟಂತಹ ದೇವನಹಳ್ಳಿ ಜನ ಬಿಡ್ತಾರಾ? ದೇವನಹಳ್ಳಿಯಲ್ಲಿ ಗೆದ್ದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದಾರೆ. ಆದರೆ ಅವರ ಒಲವಿರೋದು ರಾಷ್ಟ್ರ ರಾಜಕಾರಣದತ್ತ ಅಂತ ಅನ್ನಿಸ್ತಾ ಇದೆ. ನೋಡಿ, 6 ಬಾರಿ ಗೆದ್ದಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರಿಗೆ ಬಹಳ ಅತ್ಯಾಪ್ತರು ಕೆಎಚ್ ಮುನಿಯಪ್ಪ ಅವರು. ಬಟ್ ಈಗ ಅವರ ಒಂದು ಮಾತು ಹೇಗಿದೆ ಅಂತ ಹೇಳಿದ್ರೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ. ಹೈಕಮಾಂಡ್ ಪಕ್ಕಾ ಹೇಳುತ್ತೆ ಅವ್ರಿಗೆ. ಯಾಕೆಂದರೆ ಅವ್ರಿಗೆ ಗೆಲುವು ಬೇಕಾಗಿದೆ. ಅಲ್ಲಿ ಸೂಕ್ತವಾದಂಥ ಅಭ್ಯರ್ಥಿಗಳು ಇಲ್ಲ ಮುನಿಯಪ್ಪನವ್ರು ಬಿಟ್ಟರೆ ಕೋಲಾರಕ್ಕೆ. ದೇವನಹಳ್ಳಿ ಬಿಟ್ಟು ದೇವನಹಳ್ಳಿಯವರು ಓಟ್ ಕೊಟ್ಟಿದ್ದಾರೆ, ಬಿಡೋದು ಕಷ್ಟ. ಹೈಕಮಾಂಡ್ ಏನು ಹೇಳ್ತಾ ಅದು ಕಾಯೋಣ. ದೇವನಹಳ್ಳಿಯವರು ಓಟ್ ಕೊಟ್ಟಿದ್ದಾರೆ, ಬಿಡೋದು ಕಷ್ಟ. ಹೈಕಮಾಂಡ್ ಏನು ಹೇಳ್ತಾ ಅದು ಕಾಯೋಣ. ಕೆಎಚ್ ಮುನಿಯಪ್ಪನವರು ಕೋಲಾರಕ್ಕೆ ಹೋಗ್ತಾರೆ ಅಂತ ದೇವನಹಳ್ಳಿ ಬಿಟ್ಟು ದೇವನಹಳ್ಳಿಯವರು ಓಟ್ ಕೊಟ್ಟಿದ್ದಾರೆ, ಬಿಡೋದು ಕಷ್ಟ. ಹೈಕಮಾಂಡ್ ಏನು ಹೇಳ್ತಾ ಅದು ಕಾಯೋಣ. ದೇವನಹಳ್ಳಿಯವರು ಓಟ್ ಕೊಟ್ಟಿದ್ದಾರೆ, ಬಿಡೋದು ಕಷ್ಟ.